ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ಹೋಮ್ ಗಾರ್ಡನಿಂಗ್ ಟೂರ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಮನೆ ಹತ್ರ ಯಾವ್ಯಾವ ಗಿಡ ಹಾಕಿದ್ದೀವಿ, ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ನಿಮಗೆ ಈ ಫುಲ್ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರಾ ಈ ವಿಡಿಯೋ ಕಂಟಿನ್ಯೂ ಮಾಡಿ. ವೆಲ್ಕಮ್. ನೋಡಿ ಸ್ನೇಹಿತರೆ, ಅದು ತುಳಸಿ ಗಿಡ ಮನೆ ಮುಂದೆನೇ ಇಟ್ಕೊಂಡಿದ್ದೀವಿ. ತುಳಸಿ ಗಿಡ ಪ್ಲ್ಯಾಂಟೇಷನ್ ಮಾಡಬೇಕು. ಬೇರೆ ಪಾಟ್ಗಳು ತಂದು ಪಾಟಲ್ಲಿ ಇಡಬೇಕು. ಪಾಟ್ಗಳೆಲ್ಲ ಹೋಗಿದೆ, ಸೊ ಎಲ್ಲ ಹೊಸ ಫ್ರೂಟ್ ಅಂತ ಗೊತ್ತಿಲ್ಲ. ನೋಡಿ, ಇದು ಶುಂಠಿ ಗಿಡ. ಇದು ಶುಂಠಿ. ನೋಡಿ, ಇದು ಅರಿಶಿಣದ ಗಿಡ. ಅರಿಶಿಣ ಗಿಡ ಅದು. ಹಂಗೆ ಮುಂದೆ ಬಂದರೆ ಇದು ಒಂದು ಶೋ ಗಿಡ. ಮತ್ತು ಅದರ ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ ಸ್ನೇಹಿತರೆ. ಆ ಮನಿ ಪ್ಲ್ಯಾಂಟ್ ಅಲ್ಲಿಂದ ಬೆಳೆದು ಅಲ್ಲಿಂದ ಹಂಗೆ ಮೇಲಕ್ಕೆ ಹೋಗಿದೆ. ಸೊ ಮೇಲಕ್ಕೆ ಹೋಗಿರೋ ಬೇರಲ್ಲಿ ನನ್ನ ಹತ್ರ ಎಲ್ಲ ಹ್ಯಾಂಗಿಂಗ್ ಆಗಿ ಬಿಟ್ಟಿದ್ದೀನಿ. ಅಲ್ಲಲ್ಲಿ ನೋಡಿ, ಆ ಥರ ಬೆಳ್ಕೊಂಡು ಮೇಲಕ್ಕೆ ಹೋಗಿದೆ. ನೋಡಿ, ಮೇಲಿಂದ ವ್ಯೂ ಆ ಥರ ಕಾಣಿಸುತ್ತೆ. ಬನ್ನಿ ಈ ಕಡೆ ಇರುವಂಥ ಗಿಡಗಳನ್ನ ತೋರಿಸ್ತೀನಿ. ನೋಡಿ, ಇದು ದಾಳಂಬ್ರಿ ಗಿಡ. ಒಂದು 2 ವರ್ಷ ಆಯಿತು ಹಾಕಿ. ಈಗೆಲ್ಲ ಹೂ ಬಿಡ್ತಿದೆ ನೋಡಿ ಸ್ನೇಹಿತರೆ. ಇದೆಲ್ಲ ಹೂವು ಈಗ ಬಿಡ್ತಿದೆ, ಕಾಯಿ. ನೋಡಿ, ಇದು ಕನಕಾಂಬರ ಗಿಡ. ಹೂವು ಬಿಟ್ಟಿದೆ ಕನಕಾಂಬರ. ಮತ್ತು ಅದ್ರ ಪಕ್ಕದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ ಸ್ನೇಹಿತರೆ. ಅದಿನ್ನೂ ಬರ್ತಾನೆ ಇಲ್ಲ. 2 ವರ್ಷದಿಂದ ಬೆಳೀತಾನೆ ಇದೆ ಡ್ರ್ಯಾಗನ್ ಫ್ರೂಟು. ಅದು ಇನ್ನು ಈಗ ಬೆಳೀತಾ ಇದೆ. ನೋಡಿ, ಅದರ ಪಕ್ಕದ ನೋಡಿ, ಇದು ಮೋಸಂಬಿ ಗಿಡ. ಇನ್ನು ಈಗ ಬರ್ತಾ ಇದೆ. ಒಂದು 6 ಮಂತ್ಸ್ ಆಯ್ತು ಹಾಕಿ. ಅದ್ರ ಪಕ್ಕದಲ್ಲೇ ರೋಸ್ ಗಿಡ ಹಾಕಿದ್ದೀವಿ. ಅದು ರೋಸ್ ಗಿಡ. ಮತ್ತು ಇದು ಏನು ಗಿಡ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಎಲ್ಲರ ಮನೆ ಹತ್ರನೂ ಇರುತ್ತೆ. ಇದು ವಾಸ್ತು ಗಿಡ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ಮನೆ ಹತ್ರ ದೊಡ್ಡದಾಗಿ ಬೆಳೆದಿದೆ ನೋಡಿ. ಮತ್ತು ಇದು ದಾಸವಾಳದ ಗಿಡ. ದಾಸವಾಳ ಗಿಡನೂ ಕೂಡ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಹೂವು ಎಲ್ಲ ಬಿಟ್ಟಿದೆ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ದಾಸವಾಳ ಗಿಡ ಇದೆ, ಯೆಲ್ಲೋ ಕಲರ್ದು. ಅದು ತೋರಿಸ್ತೀನಿ ನೋಡಿ. ಇಲ್ಲೊಂದು ಕನಕಾಂಬರದ ಗಿಡ ಬೆಳೆದಿದೆ ಸ್ನೇಹಿತರೆ. ಮತ್ತು ಅದ್ರ ಪಕ್ಕದಲ್ಲೇ ವೀಳ್ಯದೆಲೆ ಹಾಕಿದ್ದೀವಿ ಸ್ನೇಹಿತರೆ. ಇದು ಲಾಸ್ಟ್ ಇಯರು ದೊಡ್ಡದಾಗಿ ಬೆಳೆದಿತ್ತು. ದೊಡ್ಡದಂದರೆ ತುಂಬ ಮೇಲೆವರೆಗೂ ಹೋಗಿತ್ತು, ಮನೆ ಮೇಲೆವರೆಗೂ ಇದರದ್ದು ಬೇರೆಲ್ಲನೂ. ಬಟ್ ಯೂರಿಯಾ ಏನೋ ಹಾಕಿ ಸ್ವಲ್ಪ ಬೇಸಾಯ ಏನೋ ಜಾಸ್ತಿ ಆಗಿ ಎಲ್ಲ ಬೇರೆಲ್ಲ ಹೊರಟೋಯ್ತು. ಮತ್ತು ಇದು ಏನು ಗಿಡ ಅಂತ ಗೊತ್ತಾಗಲಿಲ್ಲ. ನಾವು ನರ್ಸರಿಯಿಂದ ತಂದ್ವಿ. ಫುಲ್ಲು ಮುಳ್ಳಿದೆ. ಇದು ವಾಸ್ತು ಗಿಡನೇ ಅಂತ ಹೇಳ್ತಾರೆ. ಮತ್ತು ಇದು ಮಿಂಟ್ ಲೀಫ್ ಸ್ನೇಹಿತರೆ, ಪುದೀನ. ಮತ್ತು ಅದ್ರ ಪಕ್ಕದಲ್ಲೇ ಅಲೋವೆರಾ ಗಿಡ ಹಾಕಿದ್ದೀವಿ ನೋಡಿ. ಇದು ತುಂಬ ಹೋಮ್ ರೆಮಿಡಿ, ಅಂದರೆ ನಮಗೆ ಆಯುರ್ವೇದಿಕ್ಕಾಗಿ ಯೂಸ್ ಆಗುತ್ತೆ ನೋಡಿ. ಮತ್ತು ಇದು ತಾವರೆ ಹೂ ಗಿಡ ಸ್ನೇಹಿತರೆ. ತಂದು 1 ಇಯರ್ ಆಯಿತು. 1 ಇಯರಿಂದ ಒಂದು ಹೂವನೂ ಕೂಡ ಬಿಟ್ಟಿಲ್ಲ. ಆದರೂ ಎಲೆ ಮಾತ್ರ ಬರ್ತಾನೆ ಇದೆ.
ನೋಡೋಣ ಈ ವರ್ಷನೇನಾದರೂ ಬರುತ್ತೇನೋ ನೋಡೋಣ ಹೂವು. ಮತ್ತು ನೋಡಿ ಇದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋದು. ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ, ಆದರೆ ಅಷ್ಟು ದೊಡ್ಡದಾಗಿ ಬೆಳ್ಕೊಂಡು ಹೋಗಿದೆ ಎಲ್ಲನೂ. ಇದನ್ನು ಹ್ಯಾಂಗಿಂಗ್ ಪಾಟ್ ತಂದು ಆ ಪಾಟ್ಗೆ ಪ್ಲಾಂಟೇಶನ್ ಮಾಡಬೇಕು, ಪಾಟ್ಗೆ ಹಾಕಬೇಕು. ಆಲ್ರೆಡಿ 2 ಗಿಡ ಹಾಕಿದ್ದೀನಿ, ಅದು ತೋರಿಸ್ತೀನಿ ಬನ್ನಿ. ಮತ್ತು ಇವೆರಡು ಗಿಡನ ಅದನ್ನು ಹ್ಯಾಂಗಿಂಗ್ ಪಾಟ್ಗೆ ಹಾಕಬೇಕು. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರೋದಕ್ಕೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಇಲ್ಲೊಂದು ಗಿಡ ಹಾಕಿದ್ದೀನಿ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಹ್ಯಾಂಗಿಂಗ್ ಪಾಟ್ ಹಾಕಿದ್ದೀನಿ. ಸೊ 2 ಗಿಡದಲ್ಲಿ ಈ ಗಿಡ ಚೆನ್ನಾಗಿದೆ, ಬಟ್ ಈ ಗಿಡ ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ನೋಡೋಣ ಮತ್ತೆ ಇನ್ನೊಂದು ಸಲ ಹಾಕಬೇಕು. ನೋಡಿ ಈ ಥರ ಮೇಲಕ್ಕೆ ಬಳ್ಳಿ, ಮನಿ ಪ್ಲ್ಯಾಂಟದ ಬಳ್ಳಿ ಮೇಲ್ವರೆಗೂ ಹೋಗಿ ಅಲ್ಲಿ ಬೆಳೆದಿದೆ. ನೋಡಿ ಮತ್ತೆ ಇಲ್ಲಿ ಈ ಥರ ಬಳ್ಳಿ ಸುತ್ತಿದ್ದೀನಿ ಸ್ನೇಹಿತರೆ ಮೇಲ್ವರೆಗೂ, ತುಂಬ ಚೆನ್ನಾಗಿದೆ. ನೋಡಿ ಮತ್ತೆ ಇಲ್ಲಿ ದೊಡ್ಡದಾಗಿ ಎಲೆ ಬಂದಿದೆ ಮನಿ ಪ್ಲ್ಯಾಂಟದು. ನೋಡಿ ಎಷ್ಟು ದೊಡ್ಡದಾಗಿದೆ ಎಲೆ, ತುಂಬ ಚೆನ್ನಾಗಿ ಬಂದಿದೆ ಮೇಲೆ. ನೋಡಿ ಮತ್ತೆ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ, ಅದರದ್ದೇ ಬಳ್ಳಿ ಅಲ್ಲಿ ಸುತ್ತಿ ಅಷ್ಟು ದೊಡ್ಡದಾಗಿ ಎಲೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ. ಮತ್ತು ಇಲ್ಲಿ ಕೂಡ 1-2 ಗಿಡ ಹಾಕಿದ್ದೀವಿ, ಅದೂ ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಅಲ್ಲಿ 2 ಗಿಡ, ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತಾರೆ ಇದನ್ನು, ಇದೂ ಚೆನ್ನಾಗಿ ಬರ್ತಾ ಇದೆ, ಸ್ಪೈಡರ್ ಪ್ಲ್ಯಾಂಟ್. ಸೊ ಮೇಲಿಂದ ವ್ಯೂ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ಮನೆ ಮೇಲಿಂದ ಗಿಡಗಳು ಈ ಥರ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.